ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಿಮಗೆ ಒಂದು ಫುಲ್ಲಾಗಿ ಒಂದು 2-3 ದಿವಸದ ವ್ಲಾಗ್ ಸೇರಿಸಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನ್ ವೆಜ್ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಮಾಡಿಕೊಂಡೆ. 3 kg ಧನಿಯಾ, ಚಕ್ಕೆ ಲವಂಗ 200 ಗ್ರಾಮು, ಮತ್ತು 100 ಗ್ರಾಮ್ ಅಷ್ಟು ಅರಿಶಿನ ಕೊಂಬು, ಒಂದು ದೊಡ್ಡ ಕಟ್ಟಷ್ಟು ಕರಿಬೇವಿನ ಸೊಪ್ಪು ಹಾಕಿ ಮಾಡ್ಕೊಂಡಿದ್ದು. ಸೊ ಕರಿಬೇವಿನ ಸೊಪ್ಪು ಬಂದು ಒಣಗಿರಲಿಲ್ಲ, ಅದನ್ನು ತುಂಬ ನಿಧಾನವಾಗಿ ಮನೇಲೇ ಸಣ್ಣ ಸ್ಟವ್ ಇಟ್ಕೊಂಡು ಗ್ಯಾಸ್ ಸ್ಟವ್ ಅದರಲ್ಲಿ ಮಾಡಿಕೊಂಡೆ. ಇದಕ್ಕೆ ಖಾರ ಬಂದು ಅರ್ಧ kg ಒಣಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದೇ ನಮ್ಮ ಒಂದು ಲೆಕ್ಕದಲ್ಲಿ ನಾವು ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಪೌಡರ್ ಕೂಡ ಒಳ್ಳೆ ಕಲರ್ಫುಲ್ಲಾಗಿ, ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿ ನೋಡಿ ಹಾಕಿದ್ದೆ. ಸೊ ಚೆನ್ನಾಗಿ ಬಂದಿತ್ತು ನೋಡಿ, ಈ ರೀತಿ ಒಣಗಿರಬೇಕು ಚೆನ್ನಾಗಿ ಹುರಿದಾಗ. ಸೊ ಹಾಗೆ ಅದನ್ನು ಒಂದೇ ಬಿಟ್ಟು ನಾನು ಪೌಡ್ರ್ ಮಾಡಿಸ್ಕೊಂಡೆ, ಯಾಕಂದರೆ ಮನೆಯವ್ರು ಬರೋದಕ್ಕೆ ಲೇಟ್ ಆಯಿತು. ಹಾಗಾಗಿ ಅಪ್ಪಗೆ ಹೇಳಿದ್ದೆ ನಾನು ಬರೋದಕ್ಕೆ. ಸೊ ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನು ಒಂದು ಕೋಲ್ ತೊಗೊಂಡು ಹೊಡ್ಕೊಂಡಿದ್ದೆ, ಯಾಕಂದರೆ ಚೆನ್ನಾಗಿ ಹುರಿದಿರ್ತೀವಲ್ಲ ಅದೆಲ್ಲ ಒಂಥರ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಹೊಡ್ಕೊಂಡ್ರೆ ಅದೊಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿರೋದೆಲ್ಲನೂ ಅರ್ಧ ಆಗುತ್ತೆ ಅಂತ ಹೇಳಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಚೀಲಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಸಪ್ರೇಟಾಗಿ ಹಾಕ್ಸಿದ್ರೆ ಅದು ಕಲಿಸೋವಾಗ ಪೌಡ್ರೆಲ್ಲನೂ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಎಲ್ಲನೂ ಕಲಸಿ ನಾವು ಈ ರೀತಿ ಕೊಡೋವಾಗ ನೀಟಾಗಿ ನಮಗೆ ಒಂದು ಒಳ್ಳೆ ಪೌಡ್ರ್ ಬರುತ್ತೆ. ಒಂದು 2 ಅವರ್ 3 ಅವರ್ ಈಚೆ ಗಾಳಿಗೆ ಆರಕ್ಕೆ ಬಿಟ್ಟು ಮುಟ್ಟೆ ಸಮೇತನೇ, ಇಲ್ಲಾಂದರೆ ಈ ರೀತಿ ಟಬ್ ಇದ್ದರೆ ಅದರಲ್ಲಿ ಹಾಕಿ ಹಾರೋದಕ್ಕೆ ಬಿಟ್ಟು ಆಮೇಲೆ ಬಂದು ನಾವು ಸ್ಟೋರ್ ಮಾಡಿಟ್ಕೋಬೇಕು. ಜರಡಿ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಸ್ಟೋರ್ ಮಾಡಿಟ್ಕೊಂಡ್ರೆ ಹಾಗೇ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಮತ್ತು ಮೆಣಸಿನ್ಕಾಯಿಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಡ ಕಿತ್ತಾಕಿಲ್ಲ, ಯಾಕಂದರೆ ಅದರಲ್ಲಿ ಬಂದು ತುಂಬಾ ಖಾರ ಇರುತ್ತೆ. ಹಾಗಾಗಿ ಕಾಂಡ ಕಿತ್ತಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನನಗೆ ಈ ಪೌಡರು ಟೋಟಲಾಗೆ ಹುರಿದ ಮೇಲೆ, ಅಂದರೆ ನಾವು ಏನೊಂದು 5 kg ಲೆಕ್ಕ ಇಟ್ಕೊಂಡ್ರು ಕೂಡ ಹುರಿದ ಮೇಲೆ ತುಂಬ ತೂಕ ಕಮ್ಮಿನೇ ಬರುತ್ತೆ. 3 kg ಧನಿಯಾ ಅಂದ್ರೂ ಆಲ್ಮೋಸ್ಟ್ ಅದು 2 kg 600 ಗ್ರಾಮ್ ಆ ಥರ ತೂಕ ಆಗಿಬಿಡುತ್ತೆ ಹುರಿದ ಮೇಲೆ. ಮತ್ತು ಮೆಣಸಿನ್ಕಾಯಿನೂ ಅಷ್ಟೇ ತೂಕ ಕಡಿಮೆ ಆಗುತ್ತೆ ಹುರಿದ ಮೇಲೆ. ಸೊ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೆಣಸಿನ್ಕಾಯಿ, ಧನಿಯಾ ಮತ್ತು ಎಕ್ಸ್ಟ್ರಾ ಹಾಕಿರೋ ಚಕ್ಕೆ ಲವಂಗ ಎಲ್ಲ ಸೇರಿ ಒಂದು 4.25 kg ಅಷ್ಟು ಪೌಡರ್ ಬರ್ಬೋದು. ಸೊ ಇದು ನನಗೆ ಒಂದು 10 ತಿಂಗಳು ಬರುತ್ತೆ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ನಾನು ಯೂಸ್ ಮಾಡುವಾಗ ಒಂದು kg ಅಷ್ಟು ಹೊರಗೆ ಎತ್ತಿಟ್ಕೋತೀನಿ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಒಂದು ಏರ್ ಟೈಟ್ ಬಕೆಟಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಇದು ನನಗೆ ಮಿನಿಮಮ್ ಒಂದು 10 ತಿಂಗಳು ಚೆನ್ನಾಗಿ ಬರುತ್ತೆ. ಮತ್ತು ಬಂದು ಚಕ್ಕೆ ಲವಂಗಕ್ಕೆ ಎರಡೂ ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದ್ಕೊಂಡೆ. ಸೊ ಇದು ಬಂದು ವರ್ಜಿನಲ್ ಚಕ್ಕೆ. ಇದು ಈ ಥರ ರೌಂಡಾಗಿ ಬರುತ್ತಲ್ಲ, ಇದೇ ಜಾತಿಗೆ ಸೇರಿರುವಂತಹ ಒಂದು ಚಕ್ಕೆ ಅಷ್ಟೇ. ಬಟ್ ಇದನ್ನು ಚಕ್ಕೆ ಅಂತ ಅನ್ನಲ್ಲ, ವರ್ಜಿನಲ್ ಚಕ್ಕೆ ಲವಂಗ ಅಂತ ನಾವು ಅನ್ನೋವಾಗ ನಮ್ಗೆ ಈ ರೀತಿ ರೋಲಾಗಿ ಬಂದಿರಬಾರ್ದು, ಈ ರೀತಿ ಇರಬೇಕು. ಪಟ್ಟೆ ಥರ ಇದ್ರೇ ಅದನ್ನು ಚಕ್ಕೆ ಲವಂಗ ಅಂತಾರೆ. ಕೆಲವರು ಪಟ್ಟೆ ಲವಂಗ ಅಂತ ಕೂಡ ಹೇಳ್ತಾರೆ. ಸೊ ಲವಂಗ ನಮಗೆಲ್ಲರಿಗೂ ಗೊತ್ತಿರೋದೇ, ಪಟ್ಟೆ ಅಂದಾಗ ಪಟ್ಟೆ ಥರನೇ ಇರಬೇಕು, ಈ ರೀತಿ ರೌಂಡಾಗಿರಬಾರ್ದು. ಸೊ ಅದನ್ನು ನೋಡ್ಕೊಳ್ಳಿ, ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ನನಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ, ಆಮೇಲೆ ನಾನು ತಿಳ್ಕೊಂಡೇನೆ ಇದು ಮಾಡಿದ್ದು. ಈ ಥರ ರೌಂಡಾಗಿರೋದನ್ನು ಯೂಸ್ ಮಾಡಿಬಿಡಿ, ಯಾಕಂದರೆ ಡಿಮಾರ್ಟಲ್ಲೆಲ್ಲ ಅದೇ ಜಾಸ್ತಿ ಸಿಗೋದು, ನೋಡಿ ತೊಗೋಬೇಕಷ್ಟೆ. ಹಾಗೆ ನಾನು ನಿಮ್ಗೊಂದು ಹೇಳಿದ್ದೆ, ಅಮೆಝಾನ್ ನಾನು ಆರ್ಡ್ರ್ ಮಾಡೋವಾಗ ನನಗೆ ಕ್ಯಾಶ್ ಬ್ಯಾಕ್ ಇರುತ್ತೆ, ಮತ್ತು ನಾನು ಅದರದ್ದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ ಅಮೆಝಾನ್ದು. ಸೊ ಅದರಿಂದ ನನಗೆ ಕ್ಯಾಶ್ ಬ್ಯಾಕ್ ಬಂದಿತ್ತು ಅಂತ ಹೇಳಿದ್ನಲ್ಲ. ಕ್ಯಾಶ್ ಬ್ಯಾಕ್ ಅಂದಾಗ ಅದು ನಮಗೆ ಅದರಲ್ಲಿ ಅಮೆಝಾನ್ ಪೇ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ನಮಗೆ ಕ್ಯಾಶ್ ಬ್ಯಾಕ್ ಅರ್ನ್ ಆಗಿರೋದೆಲ್ಲನೂ ಒಂದು ಕಡೆ ಸೇರಿರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಏನು ಬೇಕಾದರೂ ತೊಗೋಬೋದು. ನನಗೆ ಆಲ್ಮೋಸ್ಟ್ ಒಂದು 5000 ಸಮಥಿಂಗ್ ಇತ್ತು, ಅದರಲ್ಲಿ ನಾನು 1000ವರೆಗೂ ಖರ್ಚು ಮಾಡ್ಕೊಂಡಿದ್ದೆ. ಒಂದು 3,500ವರೆಗೂ ನಾನು ಅದನ್ನು ಉಳಿಸ್ಕೊಂಡಿದ್ದೆ. ಸೊ ಆ ದುಡ್ಡಲ್ಲಿ ಏನಾದರೂ ತಗೋಬೇಕು ಅಂತ ಮನಸ್ಸು ಅನ್ನಿಸ್ತಾನೆ ಇತ್ತು. ಸೊ ಹಾಗಾಗಿ ಒಂದು ಗ್ರೈಂಡರ್ ಆರ್ಡ್ರ್ ಮಾಡಿದೆ, ವೆಟ್ ಗ್ರೈಂಡರ್ ಒಂದು ಆರ್ಡ್ರ್ ಮಾಡಿದೆ, ಪ್ರೀಮಿಯರ್ದು. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಿಂದ ಬಂದಿತ್ತು. ಇದು ಒಳ್ಳೆ ಪ್ಯಾಕ್ಡಾಗಿ, ಯಾವುದೇ ರೀತಿ ತೊಂದರೆ ಇಲ್ದಿರ, ಡ್ಯಾಮೇಜ್ ಇಲ್ದಿರ ನೀಟಾಗಿ ಬಂದಿತ್ತು. ಸೊ ಇದು 2 ಲೀಟ್ರದ್ದು. ಸೊ 2 ಲೀಟ್ರು ವೆಟ್ ಗ್ರೈಂಡರು ಪ್ರೀಮಿಯರ್ದು. ಸೊ ಇದು ರೇಟ್ ಬಂದು 3,900 ಚಿಲ್ಲರೆ ಬಂತು. ನನಗೆ 3,200 400 ಏನೋ ಇತ್ತು ಅಮೆಝಾನ್ ಪೇಯಲ್ಲಿ. ಸೊ ಅದರಲ್ಲಿ ನಾನು ಅದಕ್ಕೆ ಇನ್ನೊಂದು 600 ರೂಪಾಯಿ ಅಷ್ಟು ನಾನು ದುಡ್ಡು ಹಾಕಿ ಇದನ್ನು ತೊಗೊಂಡಿದ್ದು. ಟೋಟಲಾಗಿ ಇದು ನನಗೆ ಫ್ರೀ ಥರನೇ ಅನ್ಕೋಬೇಕು, ಯಾಕಂದರೆ ನನಗೊಂದು 5,000ವರೆಗೂ ಆಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅಂದರೆ ಖರ್ಚು ಮಾಡ್ಕೊಂಡಿದ್ದೆ. ಪಿಜ್ಜಾ ಆರ್ಡ್ರ್ ಮಾಡೋವಾಗೆಲ್ಲ ಅಮೆಝಾನ್ ಪೇ ಯೂಸ್ ಮಾಡ್ಕೊಂಡಿದ್ದೆ. ಬಟ್ ಇದರಲ್ಲಿ ನನಗೆ ಆಲ್ಮೋಸ್ಟ್ ಹೆಂಗೆ ಯೋಚನೆ ಮಾಡಿದ್ರು ಇದು ನನಗೆ ಫ್ರೀ ಥರನೇ ಬಂತು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಸುಮಾರು 1.5 ವರ್ಷದಿಂದ ನನಗೆ ಸೇರಿದಂತಹ ಕ್ಯಾಶ್ ಬ್ಯಾಕ್ ಅದು.
ಸೊ ಈ ಒಂದು ಗ್ರೈಂಡರು ಒಳ್ಳೆ ಕ್ವಾಲಿಟಿ ಇದೆ. ಯೂಸ್ ಮಾಡಿದ್ದೀನಿ, ಒಂದು 2 to 3 ಟೈಮ್ಸ್ ಮೇಲೇ ಯೂಸ್ ಮಾಡಿಬಿಟ್ಟೆ, ಅಷ್ಟೇ ಕ್ವಾಲಿಟಿ ಇದೆ. ನನಗೂ ಇದೇ ಫಸ್ಟ್ ಟೈಮ್ ಗ್ರೈಂಡರ್ ಮನೆಗೆ ತರಿಸ್ಕೊಂಡಿರೋದು, ಅಮ್ಮ ಮನೇಲಿದೆ. ಬಟ್ ಇದು ಈಗ ಹೊಸದಾಗಿ ಬಂದಿರುವಂತಹ ಒಂದು ಪ್ಯಾಟ್ರನಲ್ಲಿ ತೊಗೊಂಡಿರುವಂಥದ್ದು. ಬಟ್ ಇದು ಬಂದು ನನಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡು ನಾನು ಇದು ನೋಡಿಕೊಂಡೆ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಎಲ್ಲನೂ. ಸೊ ಒಂದು ಒಳ್ಳೆ ಸ್ಟೋನ್ ಇದೆ, ಕೆಳಭಾಗದಲ್ಲಿ ಸ್ಟೋನ್, ಮತ್ತು ಈ ಥರ ಈ ಗುಂಡು ಕೂಡ ಅಷ್ಟೇ ಚೆನ್ನಾಗಿದೆ, ಒಂದು ಕ್ವಾಲಿಟಿಯಿಂದ ಇತ್ತು. ಬಟ್ ಫಸ್ಟ್ ಟೈಮ್ ಯೂಸ್ ಮಾಡೋವಾಗ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ವಾಶ್ ಮಾಡಬೇಕು. ನಾವೇನಾದರೂ ಮೊದಲೇ ಡೈರೆಕ್ಟಾಗಿ ತೊಳೆದೆ ಆ ಥರ ಎಲ್ಲ ಹಾಕ್ಬಿಟ್ರೆ ಅದ್ರದ್ದು ನಮಗೆ ಮಣ್ಣೆಲ್ಲ ಬಂದುಬಿಡತ್ತೆ. ಒಂದು ಸ್ವಲ್ಪ ಹೊತ್ತು ನೀರು ಹಾಕಿ ಓಡಿಸಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನಾವು ಯೂಸ್ ಮಾಡ್ಕೋಬೇಕು. ಸೊ ನನಗೆ ಇದಕ್ಕೆ ಪವರ್ ಆನ್ ಬಟನ್ ಇಲ್ಲಿ ಕೊಟ್ಟಿದ್ದರು, ವೈರ್ ಒಂದು ಸ್ವಲ್ಪ ಉದ್ದಕ್ಕೆ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಫಸ್ಟ್ ಯೂಸ್ ಮಾಡ್ಕೊಳ್ಳೋಣ, ಯಾಕಂದರೆ ವಾರಂಟಿ ಏನಿರುತ್ತೋ ಅದು ನಾವು ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ದಿನ ಆಗಿಬಿಟ್ರೆ. ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಅಂದ್ಕೊಂಡು ಪಕ್ಕಕ್ಕೆ ಎತ್ತಿಡಬಾರ್ದು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದೆ. ಇದು ನೋಡಿ, ಇದು ಲಿಡ್ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಟ್ಲೀಸ್ಟ್ ಸ್ಟೀಲ್ದೋ ಇಲ್ಲ ಎತ್ತೋದಕ್ಕೆ ಕಂಫರ್ಟಬಲಾಗಿ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗೋ ಕೊಟ್ಟಿದ್ರೆ ಚೆನ್ನಾಗಿತ್ತು. ಬಟ್ ಈ ಥರ ಕೊಟ್ಟಿದ್ದಾರೆ, ಇಟ್ಸ್ ಓಕೆ. ಇದ್ರ ಪ್ರೈಸ್ಗೆ ಇದು ಏನಿರುತ್ತೋ ಅದೇ ಬರೋದಲ್ವ. ಮತ್ತು ಇದಕ್ಕೆ ಬಂದು ನಾವು ಗೋಧಿ ಹಿಟ್ಟು ನೀಡ್ ಮಾಡೋದು, ಚಪಾತಿ ಹಿಟ್ಟು ನೀಡ್ ಮಾಡೋದಕ್ಕೆ, ಮತ್ತು ಮೆಷರ್ಮೆಂಟ್ ಕಪ್ಪು, ಮತ್ತು ಮೇಯ್ನಾಗಿ ನಾನು ತೊಗೊಂಡಿದ್ದು ಬಂದು ಈ ಒಂದು ವಿಷಯಕ್ಕೋಸ್ಕರನೇ. ಇಡ್ಲಿ ದೋಸೆ ಅನ್ನೋದೊಂದು ಸೆಕೆಂಡ್ರಿ, ಬಟ್ ಈ ಒಂದು ವಸ್ತುಗೋಸ್ಕರನೇ ತೊಗೊಂಡೆ. ನನಗೆ ಕೊಬ್ಬರಿ ತುರುಕೊಳ್ಳೋದಕ್ಕೆ ಮಿಕ್ಸಿನೇ ಯೂಸ್ ಮಾಡ್ಕೊಳ್ತಾಯಿದ್ದೆ, ಕೊಬ್ಬರಿನ ರುಬ್ಕೊಳ್ತಾ ಇದ್ದೆ, ತುರುಕೊಳ್ತಾ ಇದ್ದೆ. ಯಾಕೋ ಹಿಂಸೆ ಕಷ್ಟ ಅನಿಸೋದು. ಬಟ್ ಇದನ್ನು ತೊಗೋಬೇಕು ಅಂತ ತುಂಬ ದಿವಸದಿಂದ ಮನಸ್ಸಲ್ಲಿತ್ತು. ಸೊ ಇದನ್ನು ಬಂದು ಇದರಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾವು ಗ್ರೈಂಡರ್ ಓಡಿಸೋದಕ್ಕೆ ಬಿಟ್ಟು ತೆಂಗಿನಕಾಯಿ ಅರ್ಧ ಕಟ್ ಮಾಡಿ ಅದ್ರ ಮೇಲೆ ಇಟ್ಟರೆ ಸಾಕು. ಇಟ್ಕೊಂಡು ಕೈಯಲ್ಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ತಿರುಗಿಸ್ಕೊತಾ ಇದ್ದರೆ ಒಂದೊಳ್ಳೆ ರೀತಿಯಾಗಿ ನಮಗೆ ತೆಂಗಿನಕಾಯಿ ತುರಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮೇಯ್ನಾಗಿ ತೊಗೊಂಡಿದ್ದು. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೊಂಡೆ, ಯಾವ ಥರ ಏನು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಯಾವ ರೀತಿ ಫಿಕ್ಸ್ ಮಾಡಬೇಕು. ಯಾಕಂದರೆ ಗೊತ್ತಿದೆ ಅಂತ ಮಾಡೋಕ್ಕೋಗಿ ಏನೋ ಒಂದು ಆಗಬಾರ್ದಲ್ವ. ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡೆ. ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಯಾಕಂದರೆ ನಮಗೆ ನಾವು ತೊಗೊಂಡಿರೋಂಥ ಗ್ರಾಸರೀಸಲ್ಲಿ ಬಂದಿರುವಂಥ ಕ್ಯಾಶ್ ಬ್ಯಾಕ್ಸು ₹30, ₹40, ₹65, ಮತ್ತು ಕೆಲವೊಂದು ಕ್ಯಾಶ್ ಬ್ಯಾಕ್ಸ್ ಬಂದು ₹200, ಕೆಲವೊಂದು $225, $125 ಈ ರೀತಿ. ಸೊ ಸೀಸನ್ಗೆ ತಕ್ಕ ಹಾಗೆ ಕೆಲವೊಂದು ಆಫರ್ಸ್ ಬಿಡ್ತಾರಲ್ಲ, ಸೊ ಆ ಟೈಮಲ್ಲೆಲ್ಲ ತೊಗೊಂಡಿದ್ದು. ಇನ್ನು ಸ್ವಲ್ಪ ದಿನ ಬಿಟ್ಟಿದ್ದಿದ್ರೆ ಒಂದೊಂದೇ ಬಂದಿರುವಂಥ ಕ್ಯಾಶ್ ಬ್ಯಾಕ್ಸ್ ಬಂದು ನನಗೆ ರಿಟರ್ನ್ ಆಗಿಬಿಡ್ತಾಯಿತ್ತು ಅವ್ರಿಗೇ. ಸೊ ಹಂಗಾಗಿ ನಾನು 1.5 ವರ್ಷದಿಂದ ಹಂಗೆ ಇಟ್ಕೊಂಡಿದ್ದೀನಲ್ಲ ಅಂತ ಹೇಳಿ ಯೋಚನೆ ಮಾಡಿ ಫಸ್ಟ್ ಇದನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದೆ. ನೋಡಿ, ಇದು ತೆಂಗಿನಕಾಯಿದು ಈ ರೀತಿ ಜಸ್ಟ್ ಇಟ್ಟು ಹಿಂಗೆ ಸುಮ್ಮನೆ ಸೈಡ್ಗೆ ಈ ರೀತಿ ಮಾಡಿದ್ರೇ ಸಾಕು, ಸೂಪರಾಗಿ ಫಿಕ್ಸ್ ಆಗಿಬಿಡುತ್ತೆ. ಸೊ ತೆಂಗಿನಕಾಯಿನ ಈ ರೀತಿ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ತೆಂಗಿನಕಾಯಿ ತುರಿ ಕೂಡ ಕೆಳಗಡೆ ಬೀಳಲ್ಲ, ಎಲ್ಲನೂ ಫುಲ್ಲಾಗೆ ನಮಗೆ ಈ ಸ್ಟೀಲ್ ಟಬ್ ಒಳಗಡೆ ಬಿದ್ದುಬಿಡುತ್ತೆ, ಹೊರಗಡೆ ಬೀಳುವಂಥ ಮಾತೇ ಇಲ್ಲ. ಸೊ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಯಾಗಿ, ಒಳ್ಳೆ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು. ಮತ್ತು ಸ್ಟೀಲ್ ಡ್ರಮ್ ಅದು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಸೊ ಇದಕ್ಕೆ ಮುಚ್ಚಿಡೋದು ಕೂಡ ಒಂದು ಕ್ಯಾಪ್ ಥರ ಎಲ್ಲ ಕೊಟ್ಟಿದ್ದರು. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಿಂಗಂದು ನೋಡಿದಾಗ ಧೂಳು ಥರ ಅನ್ನಿಸ್ತಿತ್ತು. ಸೊ ಡೈರೆಕ್ಟಾಗಿ ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು, 2 to 3 ಟೈಮ್ಸ್ ವಾಶ್ ಮಾಡಿ ಯೂಸ್ ಮಾಡಬೇಕು ಅಂತ ನಾನು ಇದು ಮಾಡಿದೆ. ಮತ್ತು ಈ ಫಿಕ್ಸ್ ಮಾಡೋದು ಅಷ್ಟೇ ನೋಡ್ಕೊಂಡು ಫಿಕ್ಸ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಇದೆ ಕಲ್ಲಿರೋದ್ರಿಂದ ಚೆನ್ನಾಗಿ ಒಂದೊಳ್ಳೆ ರೀತಿಯಾಗಿ ಫಿಕ್ಸ್ ಮಾಡಿದರು. ಸರಿ ಆಯಿತು, ಓಡಿಸಿ ನೋಡೋಣ ಹೇಗಿರುತ್ತೆ. ಒಂದು ವೇಳೆ ಏನಾದರೂ ಒಂಚೂರು ಪ್ರಾಬ್ಲಮ್ ಅಂತಂದರೆ ನಾವು ಅದನ್ನು ರಿಟರ್ನ್ ಹಾಕ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಫಸ್ಟ್ ಇದನ್ನು ರನ್ ಮಾಡಿದೆ. ಎಲ್ಲ ಇದು ಹಾಕಿನೂ ರನ್ ಮಾಡಿದೆ. ಅಂದರೆ ಕಲ್ಲು ಹಾಕಿ ರನ್ ಮಾಡಿದೆ, ಮತ್ತು ನೀಡಲ್ದು ಹಾಕಿ ರನ್ ಮಾಡಿದೆ, ಆ್ಯಂಡ್ ನೆಕ್ಸ್ಟು ತೆಂಗಿನಕಾಯಿ ತುರಿದು ಹಾಕಿ ರನ್ ಮಾಡಿದೆ. ಯಾವ ಥರ ಸೌಂಡ್ ಬರುತ್ತೆ, ನಾಯ್ಸ್ ಹೇಗಿದೆ, ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಒಂದೊಳ್ಳೆ ಕ್ವಾಲಿಟಿಯಾಗಿ ಕಳಿಸಿದ್ದಾರೆ. ಒಳ್ಳೆ ಪ್ಯಾಕ್ಡ್ ಆಗಿತ್ತು, ಅದೊಂಥರ ಖುಷಿ. ಅಮೆಝಾನಲ್ಲಿ ಪ್ಯಾಕಿಂಗ್ ಚೆನ್ನಾಗಿರುತ್ತೆ. ಸೊ ಇದು ಬಂದು ಫಿಕ್ಸು, ಸ್ಪ್ರಿಂಗ್ ಇರುವಂಥ ಇದೊಂದು ಕ್ಯಾಪು. ಇದು ಫಿಕ್ಸ್ ಮಾಡಿಬಿಟ್ರೆ ನಮಗೆ ಕಲ್ಲು ಮೇಲಕ್ಕೆ ಬರೋಲ್ಲ. ನಾವೇನಾದರೂ ಹೆವಿ ಲೋಡ್ ಹಾಕಿದಾಗ, ಲೋಡ್ ಜಾಸ್ತಿ ಕೆಳಗಡೆ ಕಲ್ಲಿನ ಸೈಡ್ ಹೋದಾಗ ಕಲ್ಲು ಮೇಲಕ್ಕೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೊಂದು ಟೈಟಾಗಿ ಅದೊಂದು ಕಲ್ಲಿಗೆ ಫಿಕ್ಸ್ ಆಗೋ ಥರ ಒಂದು ಕೊಟ್ಟಿದ್ರು. ಸೊ ವೈರ್ ಕೂಡ ಅಷ್ಟೇ ಲಾಂಗಾಗಿ ಚೆನ್ನಾಗಿತ್ತು. ಸೊ ಎಲ್ಲನೂ ಒನ್ಸ್ ಚೆಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿದ್ದು. ಒಂದು ಸ್ವಲ್ಪ ಯೂಸ್ ಮಾಡಿದೆ.
ಅಲ್ಲ ಪವರ್ ಕೊಡ್ತದಲ್ಲ ನಿಂತ್ಕೊಳಲ್ಲಮ್ಮ ಚಪಾತಿ ತಿಡೋದು ಚಪಾತಿ ಇದು ಮಾಡೋದು ಅದ್ರ ಮೇಲೆ ಮುಚ್ಚಬೇಕಾಗ್ತದೆ. ಹಾಗೆ ಬಂದು ಒಂದು ಸ್ವಲ್ಪ ನಾನು ಉದ್ದಿನಬೇಳೆ ಎಲ್ಲನೂ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿ ಒದಗಿ ಬರುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದೆ. ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಕಿದೆ. ಫಸ್ಟ್ ಹಾಕೋವಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಉದ್ದಿನಬೇಳೆನ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಸೊ ಇದು ಬಂದು ರನ್ನಿಂಗಲ್ಲಿರೋವಾಗ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಾಗಲಿ ಕ್ಲೋಸ್ ಮಾಡೋದಾಗಲಿ ಮಾಡಬಾರ್ದು, ಆಫ್ ಮಾಡಿನೇ ಎಲ್ಲ ಮಾಡಬೇಕು. ಸೊ ಇದು ಅಮ್ಮ ಮನೇಲಿ ಒಂದು ಸ್ವಲ್ಪ ಬೇರೆ ಥರ ಪ್ಯಾಟ್ರನಲ್ಲಿತ್ತು, ನಾನು ಅದು ಯೂಸ್ ಮಾಡಿದ್ದೀನಿ. ಬಟ್ ಇಲ್ಲಿ ನನಗೆ ಯೂಸ್ ಮಾಡೋವಾಗ ತುಂಬ ದಿವಸ ಆಯಿತು, ಹಾಗಾಗಿ ಇದು ನನಗೆ ಒಂದು ಸ್ವಲ್ಪ ಎಲ್ಲೋ ಒಂಥರ ಬೈವಾಗೇ ಇತ್ತು. ಆಮೇಲೆ ಯೂಸ್ ಮಾಡ್ತಾ ನನಗೆ ಇದು ಚೆನ್ನಾಗಿ ರೂಢಿ ಆಗೋಯಿತು. ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಒದಗಿ ಬಂತು, ಅದೊಂಥರ ಖುಷಿ. ಯಾಕಂದರೆ ನಾವು ಮಿಕ್ಸಿಯಲ್ಲಿ ರುಬ್ಬುವಾಗ ಹಿಟ್ಟೆಲ್ಲ ಬಿಸಿ ಆಗಿಬಿಡುತ್ತೆ. ಬಟ್ ಈ ಥರ ಮಾಡೋವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕೆಳಗೆ ಬೀಳುತ್ತೆ ಅಂತ. ತುಂಬ ಚೆನ್ನಾಗಾಗಿತ್ತು, ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇಡ್ಲಿ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ. ದೋಸೆ ಇಡ್ಲಿಗಂತೂ ಗ್ರೈಂಡರ್ ತುಂಬ ಬೆಸ್ಟಾಗಿರುತ್ತೆ. ಮಸಾಲೆಗೆ ಪೌಡರ್ಸ್ಗೆ ಮಾತ್ರನೇ ಮಿಕ್ಸಿ ನಮಗೆ ಲಾಯಕ್ ಅನಿಸೋದು. ಯಾಕಂದರೆ ನಾವು ಅದ್ರಲ್ಲಿ ರುಬ್ಬೋವಾಗ ಖಂಡಿತವಾಗ್ಲೂ ಟೇಸ್ಟ್ ಆಡ್ ಆಗುತ್ತೆ. ಮತ್ತು ನಾವೇನಾದರೂ ರುಬ್ತಾ ಇದ್ವಿ, ಜಾಸ್ತಿ ರುಬ್ಬಿದ್ದೀವಿ ಅಂದರೆ ಬಿಸಿ ಆಗಿಬಿಡುತ್ತೆ ಹಿಟ್ಟು. ಬಟ್ ಇದರಲ್ಲಿ ಆ ಥರ ಆಗೋಲ್ಲ, ತಣ್ಣಗೆ ಇತ್ತು. ಬಟ್ ಡ್ರಮ್ಮೂ ಅಷ್ಟೇ ಸ್ಟೀಲ್ ಅದು ಕೂಡ ತಣ್ಣಗೆ ಇತ್ತು. ಸೈಡ್ ಮೋಟ್ರ್ ಏನಿರುತ್ತೆ ಅಲ್ಲಿ ಮಾತ್ರ ಲೈಟಾಗಿ ಬಿಸಿ ಇತ್ತು. ಸೊ ಚೆನ್ನಾಗಿ ಗಾಳಿ ಬರೋ ಜಾಗ ಇರಬೇಕು, ಅಂಥ ಜಾಗದಲ್ಲಿ ಇಟ್ಕೊಂಡು ನೀವು ರುಬ್ಕೊಳ್ಳಿ. ಅಡುಗೆ ಮನೆ ಇಕ್ಕಟ್ಲು, ಗಾಳಿ ಚೆನ್ನಾಗಿ ಬರ್ತಾಯಿಲ್ಲ, ಗ್ರೈಂಡರ್ಗೆ ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಮನೆ ಬಾಗಿಲ ಹತ್ರನೋ ಇಲ್ಲಾಂತಂದರೆ ಈಚೆ ಎಲ್ಲಾದರೂ ಒಂದು ಒಳ್ಳೆ ಗಾಳಿ ಬರೋ ಜಾಗದಲ್ಲಿ ಪವರ್ ಪಾಯಿಂಟ್ ಇದೆ ನಿಮ್ಮ ಮನೇಲಿ ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು. ಹಾಗೆ ಇದನ್ನು ಕಲ್ಲು ಮತ್ತು ತೆಗೆದು ಫಿಕ್ಸ್ ಮಾಡಿಬಿಟ್ಟು ನಾನೀಗ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕೋದಕ್ಕೂ ಮುಂಚೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತೀನಿ. ಆವಾಗ ಅದು ಚೆನ್ನಾಗಿ ನೀಟಾಗಿ ಒದಗುತ್ತೆ. ಕೆಲವ್ರಿಗೆ ಹಾಗೆಯೇ ಅಕ್ಕಿ ಹಾಕ್ಬಿಟ್ಟು ಒಂದೇ ಸಲ ಆನ್ ಮಾಡೋಕ್ಕೆ ಹೋಗ್ತಾರೆ. ಅವಾಗ ಅದೇನಾಗುತ್ತೆ ಅಂದರೆ ಅಕ್ಕಿ ಸಿಕ್ಕಾಕ್ಕೊಳ್ಳುತ್ತೆ ಕಲ್ಲಿನ ಮಧ್ಯೆ. ಸೊ ಒರಳ್ಕಲ್ಲಲ್ಲೂ ಅಷ್ಟೇ ನಾವು ರುಬ್ಬಬೇಕು ಅಂದರೆ ಏಕ್ದಮ್ ಅಕ್ಕಿ ಹಾಕಿ ಆಗೋದೇ ಇಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ತಾ ಈಸಿ ಅನಿಸುತ್ತೆ. ಸೊ ಈ ಥರ ಮಾಡಿಕೊಂಡೆ, ಒಂದು ಒಳ್ಳೆ ರೀತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಫ್ರೀ ಅಂತಲ್ಲ, ನಾವು ತೊಗೊಂಡಿರುವಂತಹ ಒಂದು ವಸ್ತುಗೆ ನಮ್ಗೆ ಅವ್ರು ಕೊಟ್ಟಿರುವಂಥ ಕ್ಯಾಶ್ ಬ್ಯಾಕ್ಗೆ ಒಂದು ರೀತಿ ಗಿಫ್ಟ್ ಅಂತ ಅಂದ್ಕೋಬೋದು. ಸೊ ಇದಕ್ಕೆ ಉದ್ದಿನಬೇಳೆ ಮತ್ತು ಸಪ್ರೇಟಾಗಿ ರುಬ್ಕೊಂಡು ಅಕ್ಕಿ ಮತ್ತು ಒಂದು ಸ್ವಲ್ಪ ಅನ್ನ, ನಾನು ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ. ಮೆಂತ್ಯ ಬಂದು ಯಾವುದೇ ಕಾರಣಕ್ಕೂ ಅಕ್ಕಿ ಜೊತೆಗೆ ರುಬ್ಬಿ ಉದ್ದಿನಬೇಳೆ ಜೊತೆಗೆ ರುಬ್ಬೇಡಿ, ಚೆನ್ನಾಗಿ ನುಣ್ಣಗಾಗಲ್ಲ. ಉದ್ದಿನಬೇಳೆ ಬೇಗ ನುಣ್ಣಗಾಗುತ್ತೆ, ಮೆಂತ್ಯ ಹಾಗಾಗಿಯೇ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಸೊ ಇದನ್ನು ಚೆನ್ನಾಗಿ ಕಲಿಸ್ಬೇಕೀಗ ಒಂದು 2 to 3 ಮಿನಿಟ್ಸ್ ಬಂದು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಕೈಯಲ್ಲೇ ಕಲಿಸೋವಾಗ ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹೇಳ್ತಾರೆ, ಮತ್ತು ನೀಟಾಗಿ ಒದಗಿ ಬರುತ್ತೆ. ಸೊ ಈ ಥರ ಎಲ್ಲ ಕಲಿಸಿದ್ದಾದಮೇಲೆ ಆದಷ್ಟು ಒಂದು ಸ್ವಲ್ಪ ದಪ್ಪ ಪಾತ್ರೆ, ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಉಕ್ಕಿಬಿಟ್ಟು ಕೆಳಗಡೆ ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ದಿನಬೇಳೆ ಉಬ್ಬಿ ಬಂದಿದ್ದರಿಂದ ನನಗೆ ಅಷ್ಟೇ ಚೆನ್ನಾಗಿ ಹಿಟ್ಟಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಹಾಗೆ ಉದ್ದಿನ ವಡೆ ಕೂಡ ಮಾಡಿದ್ದೆ. ಬರೀ ಉದ್ದಿನಬೇಳೆನ ನೆನೆಸಿ ರುಬ್ಬಿ ಉದ್ದಿನ ವಡೆ ಮಾಡಿದ್ದೆ. ಟೇಸ್ಟ್ ಹೇಗಿತ್ತು ಅಂದರೆ ಹೋಟ್ಲ್ಗಿಂತನೂ ಚೆನ್ನಾಗಿತ್ತು. ಹೋಟ್ಲಲ್ಲಾದರೂ ಒಂದು ಸ್ವಲ್ಪ ಗಟ್ಟಿ ಇರುತ್ತೇನೋ, ಬಟ್ ನಾನು ಮನೇಲಿ ಮಾಡಿದ್ದಂಥ ಒಂದು ಉದ್ದಿನ ವಡೆ ಬಂದು ಅಷ್ಟು ಚೆನ್ನಾಗಿತ್ತು. ನನ್ನ ಲೈಫಲ್ಲೇ ನಾನು ಆ ರೀತಿ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಅದೇ ಫಸ್ಟ್ ಟೈಮ್ ನಾನು ಗ್ರೈಂಡರ್ ತೊಗೊಂಡ್ಮೇಲೆ ಮಾಡಿದಂಥದ್ದು. ಸೊ ಈಗ ನಾನು ಬಟ್ಟೆ ಹಾಕ್ತಿಲ್ಲ, ಒಂಚೂರು ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಆ ಬಟ್ಟೆ ಇದಕ್ಕೆ ರೆಡಿ ಮಾಡ್ಕೋಬೇಕು. ಸರಿ ಅರ್ಜೆಂಟ್ಗೆ ಯಾವುದು ಸಿಗಲಿಲ್ಲ, ಹಂಗಾಗಿ ಜಸ್ಟ್ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿ ಸವರ್ಬಿಟ್ಟು ಇಡ್ಲಿಗೆ ಉಯ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದರೆ ನಾನು ತಗೊಂಡಿರುವಂಥ ಐಟಮ್ಸಲ್ಲಿ ನನಗೆ ಬಂದಂತಹ ಒಂದು ಕ್ಯಾಶ್ ಬ್ಯಾಕಲ್ಲಿ ಯಾವುದೇ ರೀತಿ ಸೀರೆ ತೊಗೊಳ್ದೆ, ಯಾವುದೇ ರೀತಿ ಮೇಕಪ್ ಐಟಮ್ಸ್ ಆಗಲಿ ಇಲ್ಲ ವೇಸ್ಟಾಗಿ ಯಾವುದೋ ಒಂದು ವಸ್ತುನಾಗಲಿ ತೊಗೊಳ್ದೆ, ನಾನು ಮನೆಗೆ ಯೂಸ್ಫುಲ್ ಆದಂಥ ಒಂದು ಗ್ರೈಂಡರ್ನ ತೊಗೊಂಡನಲ್ಲ, ಅದು ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ನಮ್ಮ ಮನೆಯವ್ರು ಕೂಡ ಹೇಳಿದೆ ನಾನು. ಸೊ ಎಷ್ಟೋ ಖರ್ಚು ಮಾಡ್ತೀವಿ, ಆದರೆ ಈ ಥರ ಒಂದು ನಮ್ಮಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನಾಗಿ ಒಂದು ವಸ್ತು ಸಿಗ್ತಾ ಇದೆ
ಅನ್ನೋವಾಗ ತುಂಬಾ ಖುಷಿಯಾಗಿದೆ. 1.5 ವರ್ಷದಿಂದ ಯಾವುದೇ ರೀತಿ ವೇಸ್ಟ್ ಖರ್ಚು ಮಾಡಿದೆ, ಅದನ್ನು ಹಾಗೇ ಉಳಿಸ್ಕೊಂಬಂದಿದ್ದೆ. ಸೊ ವೇಸ್ಟ್ ಆಗುತ್ತೆ, ಎಕ್ಸ್ಪೈರ್ ಆಗಿಬಿಡುತ್ತೆ. ಯಾಕಂದರೆ ಒಂದೊಂದು ಕ್ಯಾಶ್ ಬ್ಯಾಕಿಗೂ ಒಂದೊಂದು ಟೈಮ್ ಇರುತ್ತೆ, 2 ಇಯರ್ಸ್, 1.5 ಇಯರ್, 1 ಇಯರ್, 2 ಇಯರ್ ಆ ರೀತಿ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪೈರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದು. ನನ್ನ ಮಗನ ಕೈಯಲ್ಲಿ ಕೂಡ ಹಾಗೆ ಹಾಕಿಸ್ದೆ. ಅಷ್ಟೇ ಟೇಸ್ಟಿ ಆದಂಥ ಒಂದು ಇಡ್ಲಿ ಕೂಡ ನನಗೆ ಸಿಕ್ತು. ಸೊ ನನಗೆ ಇದು ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇರೋದು ನಾನು, ಹಾಗಾಗಿ ಇದು ನಾನು ಒಂದು ಸ್ವಲ್ಪ ಚೆನ್ನಾಗಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ನೀವು ಆವಾಗಿಂದ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೇನು ಇದು ದೊಡ್ಡ ವಿಷಯ ಅನಿಸಲ್ಲ. ಬಟ್ ಇದು ನನ್ನ ಕ್ಯಾಶ್ ಬ್ಯಾಕಿಂದ ಸಿಕ್ಕಿರುವಂಥ ಗಿಫ್ಟು, ಮತ್ತು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಖುಷಿಯಾಗಿದೆ. ಸೊ ವೀಡಿಯೋಸ್ ರೆಗ್ಯುಲರಾಗಿ ಬರಲಿಲ್ಲ, ತುಂಬ ಜನ ಕೇಳಿದ್ರಿ ಯಾಕೆ ಆಗ್ತಿಲ್ಲ ಅಂತ. ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಮನೇಲಿ, ಹಾಗಾಗಿ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಹೇಳ್ತಾ ಇರ್ತೀನಿ, ಅಲ್ಲಿಗೂ ಮಧ್ಯೆ ಮಧ್ಯೆ ಗ್ಯಾಪ್ ಆಗುತ್ತೆ, ಹಾಕ್ತೀನಿ. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಇದು ಅಕ್ಕಿ ಬಂದು ರೇಷನ್ ಅಕ್ಕಿ. ಸೊ ಹಾಗಾಗಿ ಒಂದು ಲೆವೆಲ್ಗೆ ಸಾಫ್ಟ್ ಬಂದಿದೆ. ಇಡ್ಲಿ ಅಕ್ಕಿ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ಇಡ್ಲಿ ಅಕ್ಕಿ ಯೂಸ್ ಮಾಡಿ ಕೂಡ ನಾನು ಇಡ್ಲಿ ಮಾಡಿದೆ, ಈ ವಿಡಿಯೋ ಆದಮೇಲೆ ಮಾಡಿದೆ. ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕಲರ್ ಇನ್ನೂ ವೈಟಾಗಿ ಬಂದಿತ್ತು. ಸೊ ಅದು ಕೂಡ ಇಡ್ಲಿ ನಾನು ಇನ್ನೂ ಸಬ್ಬಕ್ಕಿ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಹೊತ್ತು ನೆನೆಸಿದ್ದೆ. ಇದು ಮಾಡುವಾಗ ಗ್ರೈಂಡರ್ ಬಂದ ಮೇಲೆ ನಾನು ನೆನೆಸಿದ್ದು, ಸರಿಯಾಗಿ ನೆಂದಿರಲಿಲ್ಲ ನನಗೆ ಉದ್ದಿನಬೇಳೆ ಅಕ್ಕಿ ಎಲ್ಲ ಅಷ್ಟಾಗಿ. ಬಟ್ ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ರೀತಿ ಇಡ್ಲಿ ಬಂದಿತ್ತು. ಹಾಗೆ ಮೊಳಕೆ ಕಾಳು ಸಾಂಬಾರು ಮಾಡಿ ಎಷ್ಟು ದಿವಸ ಆಯ್ತಲ್ವಾ ಅಂತ ಅನಿಸಿ ಮೊಳಕೆ ಕಾಳಿಗೆ ಬಂದು ನಾನು ನೆನೆಸೋದಕ್ಕೆ ಹುರುಳಿಕಾಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಸಾಂಬಾರು ಅಂದರೆ ಹುರುಳಿಕಾಳು ಬಂದು ಬೆಸ್ಟಾಗಿ ಇರುತ್ತೆ ಆಪ್ಷನ್ ಟೇಸ್ಟಿಯಲ್ಲಿ. ಒಂದು ಮಟನ್ ಸಾಂಬಾರು ಟೇಸ್ಟಲ್ಲಿ ಬಂದುಬಿಡುತ್ತೆ ಇದು. ಸೊ ಅದಕ್ಕೆ ತುಂಬ ದಿವಸ ಆಯಿತು ಅಂತ ಹೇಳಿ ಒಂದು 2 ಟೈಮ್ಸ್ ಆದರೂ ಇದನ್ನು ಕ್ಲೀನ್ ಮಾಡಬೇಕು. ಮಣ್ಣಿರುತ್ತೆ, ಸಣ್ಣ ಮಣ್ಣು ಕಲ್ಲೆಲ್ಲನೂ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಅಡುಗೆ ಮನೆಗಳಲ್ಲಿ ನಾವು ಎಷ್ಟು ಅಡುಗೆ ಮಾಡ್ತೀವಿ, ಆದರೆ ಕೆಲವು ಅಡುಗೆಗಳು ಮಾಡಿ ಮಾತ್ರ ವರ್ಷಾನುಗಟ್ಟಲೆ ಆಗಿರುತ್ತೆ. ಅದರಲ್ಲಿ ಈ ರೆಸಿಪಿನೂ ಒಂದು. ಸೊ ನೀವು ಆ ಥರ ಯಾವ ರೆಸಿಪಿನ ಮಿಸ್ ಮಾಡಿದ್ದೀರ ಅಂತ ಹೇಳಿ. ಯಾಕಂದರೆ ಕೆಲವರು ಒಬ್ಬಟ್ಟು ಮಾಡೋದಕ್ಕೆ ಯೋಚನೆ ಮಾಡಿ ಮಾಡೋದೇ ಇಲ್ಲ. ಕೆಲವರು ಬೋಟಿ ಸಾಂಬಾರು ಮಾಡಬೇಕಾ, ಅಯ್ಯೋ ಆಗಲ್ಲಪ್ಪ ಅಂದ್ಕೊಂಡು. ಕೆಲವರು ಮೊಳಕೆ ಕಟ್ಟಬೇಕಾ, ಅದು ಯಾವ ಕಾಲಕ್ಕೆ ಮೊಳಕೆ ಬಂದು ನಾವು ಮಾಡೋದು ಅನ್ನೋ ಥರ. ಸೊ ಈ ರೀತಿ ನಮ್ಮ ಮೈಂಡಲ್ಲಿ ಸಿಂಪಲ್ ವಿಷಯಗಳನ್ನೆಲ್ಲ ನಾವು ದೊಡ್ಡದಾಗಿ ತೊಗೊಂಡು ಅದನ್ನು ಮಾಡೋಕ್ಕೆ ಹೋಗಲ್ಲ. ಆ ಥರ ವಿಷಯದಲ್ಲಿ ಇದು ಒಂದು. ಸೊ ಕಾಳು ಕಣ್ಣಿಗೆ ಸಡನ್ನಾಗಿ ಬಿತ್ತು, ಯಾಕೋ ಕ್ರೇವಿಂಗ್ ಆಯಿತು ತಿನ್ನೋಣ ಅಂತ. ಸೊ ಅದಕ್ಕೆ ಮೊಳಕೆ ಕಾಳು ಕಟ್ಬಿಡೋಣ ಅಂತ ಹೇಳಿ ಎಲ್ಲ ಒಂದೊಂದೇ ಕ್ಲೀನಾಗಿ ನೀಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಟೈಮ್ಸ್ ಆದರೂ ಚೆನ್ನಾಗಿ ನೋಡಿ. ಆದಷ್ಟು ಈ ರೀತಿ ವೈಟ್ ನಮಗೆ ಟೈಲ್ಸ್ ಆ ಥರ ಇತ್ತು ಅಂದರೆ ಈಸಿಯಾಗೆಲ್ಲ ಕಣ್ಣಿಗೆ ಕಾಣ್ಬಿಡತ್ತೆ. ಇಲ್ಲಾಂದರೆ ಒಂದು ಪ್ಲೇಟಲ್ಲೋ ಹಾಕ್ಕೊಂಡು ನಿಧಾನಕ್ಕೆ ಕುತ್ಕೊಂಡು ಟಿ ವಿ ನೋಡ್ಕೊಂಡು ನಿಧಾನಕ್ಕೆ ನೀವು ಮಾಡ್ಕೊಳ್ಳಿ ಫ್ರೀ ಟೈಮಲ್ಲಿ. ಇದು ಚೆನ್ನಾಗೆಲ್ಲ ಒಣಗಿಸಿ ನೀಟಾಗಿ ಇದನ್ನು ಈ ಥರ ಎಲ್ಲನೂ ಕಲ್ಲೆಲ್ಲ ಎತ್ತಿ ನೋಡಿ ಒಂದು ಡಬ್ಬಿಗೆ ಹಾಕಿಕೊಂಬಿಟ್ರೆ ಯಾವಾಗ ಬೇಕೋ ಆವಾಗ ನೆನೆಸಿಟ್ಟು ನಾವು ಮೊಳಕೆ ಕಾಳು ಮಾಡ್ಕೋಬೋದು. ಆಲ್ಮೋಸ್ಟ್ ಇದು ತುಂಬ ಚೆನ್ನಾಗಿ ನೆನಿಬೇಕು. ಬೆಳಗ್ಗೆ ನೆನೆಸಿದ್ರೆ ನೈಟೆಲ್ಲನೂ ನೆಂದರೂ ಒಳ್ಳೆಯದೇ. ಇಲ್ಲ ನೈಟ್ ನೆನೆಸಿದ್ರೆ ಮಾರ್ನಿಂಗ್ ನೀವು ಮೊಳಕೆನ ಕಟ್ಬಿಡ್ಬೋದು. ಒಂದು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಬಗ್ಗಿಸಿ ಕಾಳನ್ನ ಹಾಕಿ ಚೆನ್ನಾಗಿ ಟೈಟಾಗಿ ಕಟ್ಬಿಟ್ಟು ಅದ್ರ ಮೇಲೆ ನೀವೇನಾದರೂ ಒಂದು ತೂಕ ಇಟ್ಬಿಡ್ಬೋದು. ಸೊ ಆ ಥರ ಮಾಡುವಾಗ ಒಂದು ಒನ್ ಡೇಲಿ ಚಿಕ್ಕದಾಗಿ ಮೊಳಕೆ ಬರುತ್ತೆ. 2 ಡೇಸ್ ಟೈಮ್ ಕೊಟ್ಟರೆ ಒಂದು ಅಗಲ್ವಾ ಚೆನ್ನಾಗಿ ಮೊಳಕೆ ಬರುತ್ತೆ. ನೀವು ಒಳ್ಳೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಮಾಡ್ದಂಗೆ ಮಾಡ್ಕೋಬೋದು. ಸೊ ನೆನೆಸಿಟ್ಟು ಎಲ್ಲ ಕೆಲಸ ಆಯಿತು. ತುಂಬ ಡೀಪ್ ಕೆಲಸ, ಡೀಪ್ ಕ್ಲೀನಿಂಗು ಮತ್ತು ತುಂಬ ಕೆಲವು ವಿಷಯಗಳನ್ನೆಲ್ಲ ಮುಗಿಸ್ಕೊಂಡೆ ನಾನು. ಪೂಜೆ ಮತ್ತು ಕಿಚನಲ್ಲಿ ಕ್ಲೀನಿಂಗು, ಕೆಲವೊಂದು ಫಿಲ್ ಮಾಡಿಟ್ಟಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೆಲಸ ಮುಗಿಸಾಯಿತು. ಈ ಸ್ಟೋನ್ ಟ್ರೀ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನನಗೆ ಈ ಕಲರ್ ತುಂಬ ಇಷ್ಟ, ಪರ್ಪಲ್ ಆ್ಯಂಡ್ ವೈಲೆಟ್ ಕಲರ್ ಮಿಕ್ಸಿಂಗು. ಸೊ ಇದನ್ನು ನಾನು ತೊಗೊಂಡು ತುಂಬ ಒಂದು 2018 ಅನ್ಕೋತೀನಿ. ಯಾಕಂದರೆ ಸೋಕೇಶ್ ಮಾಡಿಸಿದ ಹೊಸದಲ್ಲಿ ಒಂದೊಂದೇ ಸರ್ಚ್ ಮಾಡಿ ತೊಗೊಂಡಿದ್ದು. ಈ ಸ್ಟೋನ್ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮತ್ತು ಬಂದು ನನಗೆ ತುಂಬ ಖುಷಿ ಅನಿಸುತ್ತೆ ಇದು ನೋಡಿದ್ರೇ ಏನೋ ಒಂಥರ ಫೀಲ್ ಆಗುತ್ತೆ. ಸೊ ಇದನ್ನು ವಾಶ್ ಮಾಡಿದೆ, ಯಾಕಂದರೆ ಸ್ವಲ್ಪ ಧೂಳಾಗಿತ್ತು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟಿದ್ದೆ. ಯಾಕಂದರೆ ಇಲ್ಲಿ ಕೆಳಗಡೆ ವುಡ್ಗೆಲ್ಲ ಕಲ್ಲು ಹಾಕಿರ್ತಾರಲ್ವ, ಗಮ್ ಹಾಕಿರ್ತಾರಲ್ವ. ಸೊ ಕಲ್ಲು ಗಮ್ಮೆಲ್ಲನೂ ಚೆನ್ನಾಗಿ ಒಣಗಬೇಕು ಅನ್ನೋ ಕಾರಣಕ್ಕೆ ಒಣಗಿಸಿ ಎತ್ತಿಟ್ಕೊಂಡೆ ಒಳಗಡೆ. ಅಲ್ಲಿಗೂ ಸ್ವಲ್ಪ ಸ್ಟೋನಲ್ಲೆಲ್ಲ ಇತ್ತು ನೀರು, ಆದರೆ ಇಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಿತ್ತು ಅಂದರೆ ಅಷ್ಟೇ ಖುಷಿ ಆಯಿತು. ಇದನ್ನು ಸರಿ ಮಾಡಿ ಟ್ರೀ ಥರ ಮಾಡೋದೆಲ್ಲ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ನಿಮ್ಮನೇಲಿ ಈ ಥರ ಇದೆ ಅಂದರೆ ಕಮೆಂಟ್ ಮಾಡಿ. ಹಾಗೆ ಮೀಶೋನಲ್ಲಿ ಒಂದು ಬ್ಲೌಸ್ ಪೀಸ್ ತರಿಸ್ಕೊಂಡೆ ನಾನು. ಇದು ರೀಸೆಂಟ್ ಡೇಸಲ್ಲಿ ಬ್ಲೌಸ್ ಪೀಸ್ಗಳು ನನಗೆ ರೆಕಮೆಂಡ್ ಆಯಿತು ಮೀಶೋನಲ್ಲಿ. ಸೊ ನಂಗೆ ತುಂಬಾ ಇಷ್ಟ ಆಗೋಯಿತು. ಇದ್ರದ್ದು ರೇಟ್ ಬಂದು 722.
ಸೊ 722 ರೂಪಾಯಿಗೆ ಎಷ್ಟು ಚೆನ್ನಾಗಿ ಆ್ಯರಿ ವರ್ಕ್, ಬಟ್ ಅದರಲ್ಲಿ ಹ್ಯಾಂಡ್ ವರ್ಕ್ ಅಂತ ಹಾಕಿದ್ದಾರೆ. ಹ್ಯಾಂಡ್ ವರ್ಕ್ ಅಲ್ಲ ಇದು ಮಿಷಿನ್ ವರ್ಕೇನೆ, ನೀಟಾಗಿ ಹೇಳ್ಬೋದು. ನೋಡಿದ್ರೆ ಹ್ಯಾಂಡ್ ವರ್ಕ್ ಥರನೇ ಇದೆ, ಬಟ್ ಮಿಷಿನ್ ವರ್ಕ್. ನನಗಿದು ಹೇಗೆ ಗೊತ್ತಾಯ್ತು ಅಂದರೆ ಅದ್ರ ಸ್ಟಿಚಸ್ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಕೈಯಲ್ಲಿ ಹಾಕೋವಾಗ ಬರುವಂಥ ಸ್ಟಿಚಸ್ಗೂ ಮಿಷಿನರಿ ಸ್ಟಿಚಸ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನನಗೆ ಗೊತ್ತಾಯ್ತಿದ್ದು ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕ್ ಅಂತ. ಬಟ್ 722 ರೂಪಾಯಿಗೆ ಇದು ವರ್ತ್ ತಾನೆ. ನಾವು ಈ ಡಿಸೈನ್ನ ಬಂದು ಟೈಲರಿಂಗ್ ಶಾಪಲ್ಲಿ ಕೊಟ್ಟು ಆ್ಯರಿ ವರ್ಕ್ ಮಾಡಿಸ್ಬೇಕು ಅಂತ ಕೊಟ್ಟರೆ ವಿತ್ ಸ್ಟಿಚ್ ಸೇರಿ ಹೇಗೂ ಒಂದು 5,000 to 6,000 ಹೇಳ್ತಾರೆ. ಈ ಆ್ಯರಿ ವರ್ಕ್ಗೆ ಹೇಗೂ ಒಂದು 4,000 ಹೇಳ್ತಾರೆ. ಯಾಕಂದರೆ ರೀಸೆಂಟ್ ಡೇಸಲ್ಲಿ ಒಂದು ಆ್ಯರಿ ವರ್ಕ್ ಮಾಡಿಕೊಂಡೆ, ಅದಕ್ಕೆ 2,500 ತೊಗೊಂಡ್ರು. ಜಸ್ಟ್ ಒಂದು ಲೈನು ಬ್ಯಾಕ್ ಸೈಡ್ ಮತ್ತು ಮುಂದೆ ಒಂದು ಲೈನು, ಬ್ಯಾಕ್ ಸೈಡ್ ರೌಂಡಾಗಿ ಒಂದು ಲೈನು, ಹ್ಯಾಂಡಲ್ಲಿ ಒಂದು ಸ್ವಲ್ಪ ಫ್ಲವರ್ಸ್ ಹಾಕ್ಕೊಡೋದಕ್ಕೆ ಮತ್ತು ಕಟ್ತೀವಲ್ಲ ದಾರ, ಅದಕ್ಕೆ ಡಿಸೈನ್ ಮಾಡಿಕೊಡೋದಕ್ಕೆ 2,500 ಸಮಥಿಂಗ್ ತೊಗೊಂಬಿಟ್ರು. ಮತ್ತು ಹೊಲ್ಕೊಡೋದಕ್ಕೆ 500 ರೂಪಾಯಿ ತೊಗೊಂಡ್ರು. ಸೊ 3,000 ಆಯಿತು ಒಂದು ಬ್ಲೌಸ್ಗೆ. ಸೊ ಈ ಬಟ್ಟೆ ಬಂದು ಸಾಮಾನ್ಯವಾಗಿ ಈ ಸ್ಟಿಚಸ್ ಹೋಗುವಂಥ ಬಟ್ಟೆ ಅಲ್ಲ. ಇದು ಬಟ್ಟೆ ಸಿಲ್ಕ್ ಮೆಟೀರಿಯಲ್ ಅಂತ ಹಾಕಿದ್ದಾರೆ, ಬಟ್ ಸಿಂಥೆಟಿಕ್ ಸಿಲ್ಕ್ ಅಂತ ಅನ್ಕೋತೀನಿ. ಇದು ತುಂಬ ತುಂಬ ಚೆನ್ನಾಗಿದೆ. ಸಿಲ್ಕ್ ಇದು ಬಟ್ಟೆ ಕ್ಲಾತ್ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ನೈಸಾಗಿದೆ. ಚೆನ್ನಾಗಿ ಅನಿಸ್ತು ನನಗೆ. ಇದನ್ನು ನಾನು ತೊಗೊಂಡಾಗ ಪಿಂಕ್ ಕಲರ್ ತೊಗೊಂಡೆ, ಯಾಕಂದರೆ ನನ್ನ ಹತ್ರ ಪಿಂಕ್ಗೆ ಮ್ಯಾಚ್ ಆಗಿ ಸುಮಾರು ಸ್ಯಾರಿಗಳಿತ್ತು. ಹಂಗಾಗಿ ಫಸ್ಟ್ ತೊಗೊಳ್ತೀವಿ, ಪಿಂಕೇ ತೊಗೊಳ್ಳೋಣ ಅಂತೇಳಿ ಇದನ್ನೇ ತೊಗೊಂಡೆ. ಬಟ್ಟೆ ತುಂಬ ಗಟ್ಟಿ ಇದೆ. ನಿಮಗೆ ಆಪ್ಷನಲ್ ಬೇಕು ಅಂದರೆ ನೀವು ತೊಗೊಳ್ಳಿ, ನಾನು ರೆಫರ್ ಏನು ಮಾಡ್ತಿಲ್ಲ, ಬಟ್ ಹೇಳ್ತಿದ್ದೀನಿ ಅಷ್ಟೇ. ಇದ್ರದ್ದು ಕೋಡ್ ವರ್ಡ್ ಅದೆಲ್ಲನೂ ಹೇಳುವಂಥದ್ದೇನಿಲ್ಲ. ನೀವು ಜಸ್ಟ್ ಆ್ಯರಿ ವರ್ಕ್ ಬ್ಲೌಸಸ್ ಅಂತ ಹೇಳಿ ಮೀಶೋನಲ್ಲಿ ಹಾಕಿದ್ರೇ ಬಂದುಬಿಡತ್ತೆ. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೌಸಸ್ ಇದ್ದಾವೆ, ನೀವು ಸರ್ಚ್ ಮಾಡಿದಾಗ ಸಿಗತ್ತೆ ನಿಮಗೆ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು. ಇದು ಬ್ಯಾಕ್ ಸೈಡಿಗೆ ಬರುತ್ತೆ, ಮತ್ತು ದೊಡ್ಡದಾಗಿರುವಂಥದ್ದೆಲ್ಲ ಕೈಗೆ ಬರುತ್ತೆ. ಮುಂದೆ ಒಂದೇ ಒಂದು ಲೈನ್ ಇರೋದು ಬಂದು ನಮಗೆ ನೆಕ್ ಹತ್ರ ಬರುತ್ತೆ. ತುಂಬ ಚೆನ್ನಾಗಿದೆ. ಬೇಕು ಅಂದರೆ ನೀವು ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ, ಏನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.